ಲೋಕ ವಿಚಾರಣೆ ಬಳಿಕ ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್. ಲೋಕಾಯುಕ್ತ ತನಿಖೆ ಬಗ್ಗೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ವಿಚಾರಣೆ ವೇಳೆ ಕುಮಾರಸ್ವಾಮಿ ಕೊಟ್ಟ ಉತ್ತರವೇನು? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಸಮಿಟ್ನಲ್ಲಿ ಮಹಾ ಸಂಗಮದಲ್ಲಿ ಕುಮಾರಸ್ವಾಮಿ ಅವರು ಕೆಲವೇ ಕ್ಷಣದಲ್ಲಿ ಮಾತನಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಲೋಕಾಯುಕ್ತ ತನಿಖೆ ಬಗ್ಗೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಹೇಳೋದೇನು? ಕೇಂದ್ರ ಸಚಿವರು ವಿಚಾರಣೆ ವೇಳೆ ಕುಮಾರಸ್ವಾಮಿ ಕೊಟ್ಟ ಉತ್ತರ ಏನು? ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರನ್ನ ವಿಚಾರಣೆಗೆ ಕರೆದಿರುವಂತ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು? ಅದಾದ ನಂತರ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮ ಮಹಾ ಸಂಗಮ ಕಾರ್ಯಕ್ರಮದಲ್ಲಿ ಕನಸಿನ ಕರ್ನಾಟಕದ ವೇದಿಕೆಯಲ್ಲಿ ಕುಮಾರಸ್ವಾಮಿ ಅವರ ಮಾತು ಕೆಲವೇ ಕ್ಷಣಗಳಲ್ಲಿ. ವಿಚಾರಣೆ ವೇಳೆ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ? ಕುಮಾರಸ್ವಾಮಿ ಅವರಿಗೆ ಡಿನೋಟಿಫಿಕೇಶನ್ ಪ್ರಕರಣ, ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಉರುಳಾಗತ್ತಾ? ಕುಮಾರಸ್ವಾಮಿ ಅವರು ವಿಚಾರಣೆಯನ್ನ ಎದುರಿಸಿ ಬಂದಿದ್ದಾರೆ. ಆದರೆ ನಾನೇ ಸ್ವತಃ ಹೋಗಿದ್ದೆ, ನಾನು ಇದರಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಗಾದ್ರೆ ವಿಚಾರಣೆ ವೇಳೆ ಕುಮಾರಸ್ವಾಮಿ ಅವರಿಗೆ ಏನು ಕೇಳಿದ್ರು, ಏನು ಹೇಳಿದ್ರು ಕುಮಾರಸ್ವಾಮಿ ಅವರು ಕೊಟ್ಟ ಉತ್ತರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಲೋಕಾಯುಕ್ತ ತನಿಖೆಯನ್ನ ಎದುರಿಸಿ ಬಂದ ಆದ ನಂತರ ಈಗ ಮೊದಲ ಬಾರಿಗೆ ಫಸ್ಟ್ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ, ಎಕ್ಸ್ಕ್ಲೂಸಿವ್ ಸಂದರ್ಶನ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮಹಾ ಸಂಗಮ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ HD ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಸಂದರ್ಶನ. ಲೋಕ ವಿಚಾರಣೆ ಬಳಿಕ ರಿಪಬ್ಲಿಕ್ ಕನ್ನಡದಲ್ಲಿ ಕುಮಾರಸ್ವಾಮಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನಕ್ಕೆ ಕೆಲವೇ ಕ್ಷಣಗಳ ಮಾತ್ರ ಬಾಕಿ. ನಮ್ಮ ಮಹಾ ಸಂಗಮನದ ಕನಸಿನ ಕರ್ನಾಟಕ ವೇದಿಕೆಯಲ್ಲಿ ಬಂದು ಆಸೀನರಾಗ್ತಾರೆ ಕುಮಾರಸ್ವಾಮಿ. ವಿಚಾರಣೆ ವೇಳೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ, ಅವ್ರು ಕೊಟ್ಟಂತ ಉತ್ತರ ಏನು, ಅದೆಲ್ಲದಕ್ಕೂ ಕೂಡ ನಾವು ಲೈವ್ ಕವರೇಜ್ನಲ್ಲಿ ಮಹಾ ಸಂಗಮದ ಕನಸಿನ ಕರ್ನಾಟಕ ವೇದಿಕೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕುಮಾರಸ್ವಾಮಿ ಅವರ ಸಂದರ್ಶನ. ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿ ಕುಮಾರಸ್ವಾಮಿ ಅವರು ಈಗ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮಲ್ಲಿ ಮಾತ್ರ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಮಹಾ ಸಂಗಮದ ಕನಸಿನ ಕರ್ನಾಟಕ ವೇದಿಕೆಯಲ್ಲಿ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರು ಏನು ಎತ್ತ ಅನ್ನೋದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಸಂದರ್ಶನದಲ್ಲಿ ಭಾಗಿಯಾಗ್ತಾರೆ. ಎಕ್ಸ್ಕ್ಲೂಸಿವ್ ಕುಮಾರಸ್ವಾಮಿ ಅವರ ಈ ಒಂದು ಸಂದರ್ಶನ HD ಕುಮಾರಸ್ವಾಮಿ ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಕೇಂದ್ರ ಸಚಿವರು ರಿಪಬ್ಲಿಕ್ ಕನ್ನಡದ ಜೊತೆ ಜಾಯ್ನ್ ಆಗ್ತಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಇದೀಗ ರಿಪಬ್ಲಿಕ್ ಕನ್ನಡ ಕರ್ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ ಸರ್ ತಮಗೆ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ವಿಶ್ವಗುರು ಭಾರತದ ಬಗ್ಗೆ ಮಾತನಾಡುವಂತಹ ಸಮಯ. ಬೆಳಗ್ಗೆಯಿಂದಲೂ ಕೂಡ ಸಾಲು ವಿಚಾರ ವಿನಿಮಯ, ಚಿಂತನ ಮಂಥನ ನೆರವೇರ್ತಾ ಇದೆ. ಆದರೆ ಇದು ಖಂಡಿತ ವಿಶೇಷ ಚಿಂತನ ಮಂಥನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾರತವನ್ನ ಅತಿಥಿ ಸತ್ಕಾರದಿಂದ ಹಿಡಿದು ಚಂದ್ರನ ಮೇಲೆ ಕಾಲಿಟ್ಟಾಗಿನಿಂದ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಕೆಲಸವನ್ನ ಖಂಡಿತವಾಗಿಯೂ ನಮ್ಮ ಹೆಮ್ಮೆಯ ದೇಶ
ಭಾರತ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ವಿಶ್ವಗುರುವಾಗಿ ಭಾರತವನ್ನ ನಾವು ಯಾವ ರೀತಿಯಾಗಿ ಕಾಣಬಹುದು, ವಿಶ್ವಗುರು ಭಾರತದ ಬಗ್ಗೆ ನಮ್ಮ ಕೇಂದ್ರ ಸಚಿವರ ನೋಟ ಯಾವ ರೀತಿಯಾಗಿದೆ, ಅವರ ದೃಷ್ಟಿಕೋನದ ಪ್ರಕಾರ ಕನಸಿನ ಕರ್ನಾಟಕ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಆದರೆ ಅದಕ್ಕೂ ಮುನ್ನ ಇದೀಗ ವಿಶ್ವಗುರು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಎವಿ ಇದೆ, ಎವಿ ನೋಡ್ಕೊಂಡು ಬರೋಣ ಬನ್ನಿ. ಎವಿ ಪ್ಲೀಸ್. ವಸುದೈವ ಕುಟುಂಬಕಂ ಇದು ಜಗತ್ತಿಗೆ ಭಾರತ ನೀಡಿದ ದಿವ್ಯ ಮಂತ್ರ. ಕುಟುಂಬ ವ್ಯವಸ್ಥೆಯಿಂದ ಹಿಡಿದು ಅತಿಥಿ ಸತ್ಕಾರದವರೆಗೂ, ಬಹುತ್ವ ನಿರ್ವಹಣೆಯಿಂದ ಸರ್ವಧರ್ಮ ಸಹಬಾಳ್ವೆವರೆಗೂ, ದೈವಿಕ ಆರಾಧನೆಗಳಿಂದ ಚಂದ್ರನ ಅಂಗಳ ತಲುಪುವವರೆಗೂ ಭಾರತ ವಿಶ್ವಕ್ಕೆ ಮಾದರಿ. ಅನೇಕ ಕ್ಲಿಷ್ಟಕರ ನಿರ್ಣಯಗಳಿಗೆ ಭಾರತದ ಸಲಹೆ ಸಹಕಾರದ ಕಡೆಗೆ ಜಗತ್ತು ತಿರುಗಿ ನೋಡುವುದು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ಭಾರತ ವಿಶ್ವಗುರುವಾಗುವ ಸೂಚನೆ ನಿಸ್ಸಂದೇಹವಾಗಿ ನೀಡುತ್ತಿದೆ. ಇದೀಗ ರಿಪಬ್ಲಿಕ್ ಕನ್ನಡದ ಕನಸಿನ ಕರ್ನಾಟಕ ಈ ವೇದಿಕೆಯಲ್ಲಿ ವಿಶ್ವಗುರು ಭಾರತ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ, ಜನನಾಯಕನಾಗಿ ಗುರುತಿಸಿ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವಂತಹ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವಾಲಯದ ಕೇಂದ್ರ ಸಚಿವರು, ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಮಹಾ ಸಂಗಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವಿಶ್ವಗುರು ಭಾರತದ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಮನ ಜಾಯಿನ್ ಆಗ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಪ್ರಧಾನ ಸಂಪಾದಕರಾಗಿರುವ ನಿರಂಜನ್ ನಾರಾಯಣ ಸ್ವಾಮಿ ಅವರು, ಅದೇ ರೀತಿಯಾಗಿ ಜಯಪ್ರಕಾಶ್ ಶೆಟ್ಟಿ ಇವರು. ಇವತ್ತು ಬೆಳಗ್ಗೆ ತಾನೇ ನಾವು ಹೇಳ್ತಿದ್ವಿ ಕುಮಾರಸ್ವಾಮಿ ಅವರೇ, ನ್ಯೂಸ್ ಅಂದರೆ ರಿಪಬ್ಲಿಕ್ ಅಂತ. ಯಾವಾಗಲೂ ನ್ಯೂಸ್ರೆ ಫಸ್ಟ್ ಬರೋದು ನಮ್ಮಲ್ಲೇ ಅಂತ. ನಮ್ಮ ಲಕ್ಕೋ ಏನೋ ಇವತ್ತು ಕುಮಾರಸ್ವಾಮಿ ಅವರು, ನನಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ನ್ಯೂಸ್ ಫಾಲೋ ಮಾಡ್ತಿದ್ದೀರಾ ಅಂತ, ಇವತ್ತು ಲೋಕಾಯುಕ್ತ ಆಫೀಸಿಂದ ಸ್ಟ್ರೇಟ್ ಇಲ್ಲಿಗೆ ಬಂದಿದ್ದಾರೆ ನಮ್ಮ ವೇದಿಕೆಯಲ್ಲಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಏನು ನಡೀತಾ ಇದೆ ಕುಮಾರಸ್ವಾಮಿ ಅವರೇ, ನೀವು ಅಲ್ಲಿಂದ ಬರ್ತಿದ್ದೀರಾ? ನನಗೆ ಗೊತ್ತಿರೋ ಪ್ರಕಾರ ನೋಟಿಸ್ ಕಳಿಸಿರಲಿಲ್ಲ ನಿಮಗೆ. ನೋಟಿಸ್ ಕಳಿಸೋಕ್ಕಿಂತ ಮುಂಚೆನೇ ನೀವು ಅಲ್ಲಿಗೆ ಹೋಗ್ಬಿಟ್ಟಿದ್ದೀರಾ. ಇದು ರಿವೆಂಜ್ ಪಾಲಿಟಿಕ್ಸ್ ನೀವು ಆ್ಯಂಟಿಸಿಪೇಟ್ ಮಾಡಿದ್ರಾ ಅಥವಾ ಹೇಗೆ? ಇಲ್ಲ, ಅದನ್ನು ಹೇಳ್ಬಿಡ್ತೀನಿ ನಾನು. ಇವತ್ತೇನಾಯಿತು, ಕುಮಾರಸ್ವಾಮಿ ಅವರು ಡೈರೆಕ್ಟಾಗಿ ಲೋಕಾಯುಕ್ತ ಆಫೀಸ್ಗೆ ಹೋಗ್ಬಿಟ್ರು. ನೋ ನೋಟಿಸ್, ನಥಿಂಗ್, ನೋ FIR, ನಥಿಂಗ್. ಈ ಹಿಂದೆ ಯಡಿಯೂರಪ್ಪನವರು ಹೋಗಿದ್ದರು. ಆ ಒಂದು ಪ್ರಕರಣ ಸೇಮ್ ಟು ಸೇಮ್ ಇದ್ದಂಗಿದೆ ಅದು. ಬಟ್ ಅದು ಯಾರಿಗೂ ರಿವೀಲ್ ಆಗಿಲ್ಲ, ಅದು ಏನು ಅಂತ ಇಲ್ಲಿ ತನಕ ಯಾವ ಚಾನಲಲ್ಲೂ ರಿವೀಲ್ ಆಗಿಲ್ಲ. ಬಟ್ ಕುಮಾರಸ್ವಾಮಿ ಅವರು ನೇರ